ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಲಿವರ್ ನೋಡಿ, ಲಿವರ್ನ ತೊಗೊಂಡು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು 1/2 kg ಇದೆ. ಇದಿಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ 1-2-3 ಸರಿ ವಾಶ್ ಮಾಡ್ಕೊಂಡು ನೀರಿದೆ ಸೋರಿಸಿ ಹಾಕಬೇಕು ಮಾಡಬೇಕಾದ್ರೆ. ಈಗ ನಾನು ಅದಕ್ಕೆ ಏನೇನು ಬೇಕು ಅಂದರೆ, ಈರುಳ್ಳಿ ನೋಡಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ 2, ಮತ್ತು ಹಸಿಮೆಣಸಿನ್ಕಾಯಿ 2 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಎಣ್ಣೆ ನಾವು 4 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಹಾಕ್ಬಾರ್ದು ನಾನ್ ವೆಜ್ಜಿಗೆ, ಯಾಕಂದರೆ ಆಯಿಲ್ ಆಗಿಬಿಡತ್ತೆ. ಸ್ವಲ್ಪ ನಾವು ಕಡಿಮೆನೇ ಹಾಕ್ಕೊಳ್ಬೇಕು, 4 ಸ್ಪೂನ್ ಸಾಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಟ್ಬಿಡೋಣ, 2 ಈರುಳ್ಳಿ ದಪ್ಪದಲ್ವ, ಜಾಸ್ತಿ ಆಗುತ್ತೆ, ಸ್ವಲ್ಪ ಇಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಈಗ ಟೊಮೊಟೊ ಹಾಕ್ಕೊಳ್ಳಿ. ಈಗ ನೋಡಿ, ಲಿವರ್ ಹಾಕೋಣ. ಎಲ್ಲವೂ ಒಟ್ಟಿಗೆ ಬೇಯಲಿ. ನೀರನ್ನ ಸೋಸ್ಕೊಂಡು ಹಾಕಬೇಕು. ನೋಡಿ, ನೀರಿದೆ ಇದರಲ್ಲಿ. ನೋಡಿ, ಈಗ ಹಾಕ್ಕೊಂಡು ಹಿಂಗೆ ತಿರುಗಿಸ್ಕೊತಾ ಇರಬೇಕು. ಇದೆಲ್ಲ ನೀರು ಬಿಡುತ್ತೆ, ನೀವು ನೀರೇ ಸೋಸ್ಬಿಡಿ. ಇದಕ್ಕೆ ಫುಲ್ಲು ನೀರು ಹಾಕ್ಬಿಡುತ್ತೆ. ಆಯಿತಾ? ಈಗ ಅರಿಶಿನ ಹಾಕೋಣ. ನೋಡಿ, ಈ ಫ್ರೈಗೆ, ಲಿವರ್ ಫ್ರೈಗೆ ನಾವು ಖಾರ ಜಾಸ್ತಿನೇ ಇರಬೇಕು. ಇದೊಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು. ಇದಕ್ಕೆ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ, ಪೆಪ್ಪರು ಎಲ್ಲ ಹಾಕಿದ್ದೀನಿ. ಇದು ಹಾಕ್ತೀನಿ. ಎಕ್ಸ್ಟ್ರಾನೂ ಸ್ವಲ್ಪ ಪೆಪ್ಪರ್ ಹಾಕಬೇಕು. ಈಗ ಪೆಪ್ಪರ್ ಹಾಕೋಣ. ಪೆಪ್ಪರ್ ಆಲ್ರೆಡಿ ಧನಿಯಾ ಪೌಡ್ರಲ್ಲಿ ಇರುತ್ತೆ, ಆದರೂ ಇನ್ನೊಂದು ಸ್ವಲ್ಪ ಹಾಕೋಣ. ಇದು ಖಾರ ಎಷ್ಟೇ ಇದ್ದರೂ ತಡೆಯುತ್ತೆ ಲಿವರ್. ಈಗ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಉಪ್ಪು. ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ನೀರೇ ಹಾಕಿಲ್ಲ, ಸ್ವಲ್ಪ ಹಂಗೆ ನೀರು ಬಿಟ್ಕೊತಾ ಇದೆ. ನೋಡಿ, ನನಗೆ ಖಾರ ಕಡಿಮೆ ಅನ್ನಿಸ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊತೀನಿ. ನೀವು ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಇದು ಸ್ವಲ್ಪ ಲಿವರ್ ಅಲ್ವಾ, ಖಾರ ಇರಬೇಕು. ಇಲ್ಲಾಂದರೆ ರೂಢಿ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಖಾರ ಇದ್ದರೆ ನಿಮಗೆ ಒಂದು ಸ್ವಲ್ಪ ತಿನ್ನೋಕೆ ಅನಿಸುತ್ತೆ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಇದು. ನೋಡಿ, ಈಗ ರೆಡಿಯಾಗಿದೆ. ನೋಡಿ, ನೀರೆಲ್ಲ ಬತ್ತಿದೆ, ಗ್ರೇವಿ ಎಲ್ಲ ಇದಾಗಿದೆ. ನೋಡಿ, ಬೆಂದಿದೆ. ನೋಡಿ, ಈ ರೀತಿ ಬೇಯಬೇಕು. ಬೆಂದಿದೆ ಇದು. ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಈಗ ಲಿವರ್ ಫ್ರೈ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.